ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಯುದ್ಧ, ಆಂತರಿಕ ದಂಗೆಗಳು, ಆರ್ಥಿಕ ಸಮಸ್ಯೆಗಳು, ಗಲಭೆಗಳ ನಡುವೆ ನಲುಗ್ತಾ ಇರೋ ಇರಾನ್ ಈಗ ಮತ್ತೊಂದು ತಪ್ಪನ್ನು ಮಾಡ್ಕೊಳ್ತಾ ಯುದ್ಧ ಮತ್ತು ದಾಳಿಗಳಿಂದ ಸದ್ಯಕ್ಕೆ ಮುಕ್ತಿ ಪಡ್ಕೊಂಡು ತನ್ನ ಶಕ್ತಿಯನ್ನು ಮತ್ತೆ ಹೆಚ್ಚು ಮಾಡ್ಕೋಬೇಕಿದ್ದ ಇರಾನ್ ಈಗ ಮತ್ತೆ ಆಂತರಿಕ ಕಲಹಗಳಿಗೆ, ಜನರ ಪ್ರತಿಭಟನೆಗಳಿಗೆ, ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತು ಜಾಗತಿಕ ಸಮುದಾಯದ ಅಸಹನೆಗೆ ಕಾರಣ ಆಗುತ್ತಾ? ಇಂಥ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಆಗ್ತಾ ಇರೋದು ಅಲ್ಲಿ ನಡೆದಿರೋ ಸರ್ವೋಚ್ಚ ನಾಯಕನ ಆಯ್ಕೆ ಮತ್ತು ಅದರಲ್ಲಿ IRGC ಹಾಗೂ ಬಸಿಸ್ ಪಡೆಗಳ ಹಸ್ತಕ್ಷೇಪ, ಸುಧಾರಣಾವಾದಿಗಳ ಅಸಮಾಧಾನ, ಆಯ್ಕೆ ಸಮಿತಿಯ ಎಲ್ಲ ಸದಸ್ಯರು ಭಾಗಿಯಾಗದೇ ಇರುವುದು ಮತ್ತು ಇರಾನಿನ ಇಸ್ಲಾಮಿಕ್ ರಿಪಬ್ಲಿಕ್ ನಿಯಮಗಳನ್ನು ಉಲ್ಲಂಘಿಸಿ ವಂಶ ಪಾರಂಪರ್ಯ ಆಡಳಿತಕ್ಕೆ ಮಣೆ ಹಾಕ್ತಾ ಇರೋದು. ಅಲ್ಲಿ ನಿನ್ನೆ ಸಂಜೆವರೆಗೆ ಕೂಡ 82 ವರ್ಷದ ಹಿರಿಯ ನಾಯಕ ಆಯತುಲ್ಲಾ ಅಹಮದ್ ಅಲಮುಲ್ ಹುಡಾ ಸರ್ವೋಚ್ಚ ನಾಯಕನ ಪಟ್ಟಕ್ಕೆ ಏರ್ತಾರೆ ಅನ್ನೋ ಸುದ್ದಿಗಳೇ ಇದ್ವು. ಒಂದು ಹಂತಕ್ಕೆ ಅದು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ, ಅದರಲ್ಲೂ ರಷ್ಯಾದ ಮಾಧ್ಯಮಗಳಲ್ಲಿ ಕೂಡ ಪ್ರಕಟ ಆಗಿತ್ತು. ಅದಾದ ಕೆಲವೇ ಗಂಟೆಗಳಲ್ಲಿ ಎಲ್ಲ ಬದಲಾಯಿತು. ಅಂತಿಮವಾಗಿ ಆ ಆಯ್ಕೆ ಪ್ರಕ್ರಿಯೆಯಲ್ಲಿ IRGCಯ ಪ್ರಭಾವ ಹೆಚ್ಚಾಯಿತು. ಖಮೆನೈ ಮಗ ಮೊಸ್ತಫಾ ಖಮೆನೈ ಹೆಸರನ್ನ ಅಲ್ಲಿ ಘೋಷಣೆ ಕೂಡ ಮಾಡಲಾಯಿತು. ಹಾಗಾದ್ರಲ್ಲಿ ಅಂತಿಮ ಕ್ಷಣದಲ್ಲಿ ನಡೆದ ಬದಲಾವಣೆಗಳೇನು? ಈ ಮೊಸ್ತಫಾ ಆಯ್ಕೆ ಇರಾನಿನ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ? ಆ ಆಯ್ಕೆಯನ್ನ ಸಮರ್ಥಿಸ್ತಾ ಇರೋದು ಯಾರು? ಒಳಗೊಳಗೆ ವಿರೋಧ ಮಾಡ್ತಾ ಇರೋದು ಯಾರು? ಮೊಸ್ತಫಾ ಹಿನ್ನೆಲೆ ಏನು? ಈ ಆಯ್ಕೆ ಇರಾನಿಗೆ ಹೇಗೆ ತೊಂದರೆಯನ್ನ ತಂದೊಡ್ಡಲಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇರಾನ್ನಲ್ಲಿ ಸರ್ವೋಚ್ಚ ನಾಯಕನ ಆಯ್ಕೆಗೆ ದೊಡ್ಡ ಸರ್ಕಸ್ ನಡೆದಿತ್ತು. ಈ ಹಿಂದೆ ಸಭೆ ನಡೆದು ಆಯ್ಕೆಯನ್ನು ಘೋಷಣೆ ಮಾಡಬೇಕಿತ್ತು. ಆದರೆ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಸಭೆ ನಡೀಬೇಕಿದ್ದ ಸ್ಥಳದ ಮೇಲೆ ಬಾಂಬಿಂಗ್ ಆಯಿತು. ಅಲ್ಲಿಗೆ ಆಯ್ಕೆ ಪ್ರಕ್ರಿಯೆ ಮುಂದೂಡಲ್ಪಡ್ತು. ಈಗ ಭಾನುವಾರ ಮತ್ತೆ ಸಭೆ ಸೇರಿದ ಎಕ್ಸ್ಪರ್ಟ್ಸ್ ಕಡೆಗೂ ತಮ್ಮ ನಾಯಕನನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಘೋಷಣೆ ಕೂಡ ಆಗಿದೆ. ಈ ಹಿಂದಿನ ಸರ್ವೋಚ್ಚ ನಾಯಕ ಅಲಿ ಖಮೆನೈ ಮಗ ಮೊಸ್ತಫಾ ಖಮೆನೈ ಹೆಸರನ್ನ ಅಂತಿಮವಾಗಿ ಘೋಷಿಸಲಾಗಿದೆ. ಈ ಹೆಸರು ಹೊರಬಂದ ಕೂಡಲೇ ಅಲ್ಲಿನ ಕಟ್ಟರ್ವಾದಿಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಧಾರಣಾವಾದಿಗಳ ಮುಖ ಚಿಕ್ಕದಾಗಿದೆ. ಇರಾನ್ ಮೇಲಿನ ದಾಳಿಗಳು ನಿಲ್ಲಬಹುದು ಅಂತ ಭಾವಿಸ್ತಾ ಇದ್ದವರ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. IRGC ರಾತ್ರಿ ತನ್ನ ದಾಳಿಗಳನ್ನ ಹೆಚ್ಚು ಉತ್ಸಾಹದಿಂದ ಮಾಡಿದೆ. ಇನ್ನು ಕೆಲ ದಿನಗಳಲ್ಲಿ ಆಹಾರ, ಔಷಧ, ನೀರು ಎಲ್ಲ ಮುಗಿದು ಹೋಗ್ತಾ ಇರೋ ಇರಾನ್ನಲ್ಲಿ ಈಗ ಸಂತೋಷನ, ಸೂತಕಾನ ಗೊತ್ತಾಗದ ಒಂಥರ ವಿಚಿತ್ರ ವಾತಾವರಣ ಕಾಣ್ತಾ ಇದೆ. ಗೆಳೆಯರೆ, ಅಲ್ಲಿ ಸರ್ವೋಚ್ಚ ನಾಯಕ ಆಗಬೇಕು ಅಂದ್ರೆ, ಆಯತುಲ್ಲಾ ಆಗಿರಬೇಕು ಅಂದ್ರೆ ಶಿಯಾ ಇಸ್ಲಾಮಿಕ್ ಕಾನೂನುಗಳ ಪರಿಜ್ಞಾನ, ಧಾರ್ಮಿಕ ವಿಷಯಗಳ ಕುರಿತಾದ ಆಳವಾದ ಜ್ಞಾನ ಇರಬೇಕು ಅನ್ನೋ ನಿಯಮ ಇದೆ. ಇರಾನ್ ಅನ್ನೋದು ಥಿಯಾಕ್ರಸಿ ಆಡಳಿತ, ಅಂದ್ರೆ ದೇವ ಪ್ರಭುತ್ವ ಅಥವಾ ಧಾರ್ಮಿಕ ಪ್ರಭುತ್ವ ಇರೋ ದೇಶ. ಅಲ್ಲಿ ಸರ್ವೋಚ್ಚ ನಾಯಕ ದೇವರ ನೇರ ಪ್ರತಿನಿಧಿ ಅಥವಾ ಅನುಕರಣೀಯ ವ್ಯಕ್ತಿ ಆಗಿರಬೇಕು. ಆಗ ಮಾತ್ರ ಆತನಿಗೆ ಆ ಪಟ್ಟ ಸಿಗುತ್ತೆ. ಇಲ್ಲಿ ಮೊದಲ ಸರ್ವೋಚ್ಚ ನಾಯಕ ಖಮೇನಿಗೆ ಆ ಅರ್ಹತೆ ಇತ್ತು. ಆತ ಇಸ್ಲಾಮಿಕ್ ಸ್ಕಾಲರ್ ಆಗಿದ್ದ, ಖುದ್ದು ಆಯತುಲ್ಲಾ ಕೂಡ ಆಗಿದ್ದ. ಆದರೆ ಎರಡನೇ ಸರ್ವೋಚ್ಚ ನಾಯಕ ಆಯತುಲ್ಲಾ ಹುದ್ದೆಗಿನ್ನೂ ಏರಿರಲಿಲ್ಲ. ಆದರೂ ಆತ ಇರಾನಿನ ಅಧ್ಯಕ್ಷನಾಗಿದ್ದ, ಮೊದಲ ಸರ್ವಾಧಿಕಾರಿಯ ನೆಚ್ಚಿನ ನಾಯಕ ಆಗಿದ್ದ. ಹೀಗಾಗಿ ಆತನನ್ನ ಆಯ್ಕೆ ಮಾಡಿ ಆ ನಂತರ ಆಯತುಲ್ಲಾ ಪಟ್ಟವನ್ನು ಕೊಡಲಾಯಿತು. ಆದರೂ ಅಲಿ ಖಮೇನಿ ಇಸ್ಲಾಂ, ಶರಿಯಾ ಹಾಗೂ ಇನ್ನಿತರ ಮತೀಯ ಅಧ್ಯಯನಗಳಲ್ಲಿ ತೊಡಗಿಸಿಕೊಂಡವರಾಗಿದ್ರು. ಖೋಮ್ಮಲ್ಲಿ ಕಲಿತಿದ್ರು. ಶುಕ್ರವಾರದ ಪ್ರಾರ್ಥನೆಗಳ ನೇತೃತ್ವ ವಹಿಸೋದನ್ನ ಮಾಡ್ತಾ ಇದ್ರು. ಹೀಗಾಗಿ ಆ ಆಯ್ಕೆ ಕೂಡ ಒಂದು ಹಂತಕ್ಕೆ ಸರಿ ಅನ್ನಿಸ್ಕೊಳ್ತು. ಆದ್ರೆ ಈಗ ಅಂಥ ಯಾವ ಹಿನ್ನೆಲೆಯೂ ಇಲ್ಲದ, ಕೇವಲ ರಾಜಕೀಯ ಆಕಾಂಕ್ಷೆ, ಅಧಿಕಾರದ ಲಾಲಸೆ ಮಾತ್ರ ಇರುವ, ಅತ್ಯಂತ ಕಟ್ಟರ್ ನಾಯಕ ಅಂತ ಗುರುತಿಸಿಕೊಂಡಿರುವ ಅಲಿ ಖಮೇನಿಯ ಮಗ ಮೊಸ್ತಫಾಗೆ ಪಟ್ಟ ಕಟ್ಟಿದ್ದಾರೆ. ಇಲ್ಲಿ ಕೂಡ ಕಡೆಯ ಕ್ಷಣದಲ್ಲಿ ಆಯತುಲ್ಲಾ ಅಹಮದ್ ಅಲಮುಲ್ ಹುಡಾ ಹೆಸರು ಕೇಳಿ ಬಂತು. ಆದರೆ ಕಡೆಯ ಕ್ಷಣದಲ್ಲಿ IRGC ತನ್ನ ಹಠವನ್ನ ಗೆಲ್ಲಿಸ್ಕೊಳ್ತು. ಮೊದಲ ಘೋಷಣೆಯನ್ನ ಸರಿಪಡಿಸಬೇಕಿತ್ತು. ಹೀಗಾಗಿ ಅದಕ್ಕೊಂದು ಬೇರೆಯದ್ದೇ ಕಥೆಯನ್ನ ಕಟ್ತಾ ಇದ್ದಾರೆ. ಅಲಮುಲ್ ಹುಡಾ ಸರ್ವೋಚ್ಚ ನಾಯಕನ ಆಯ್ಕೆ ನಡೆದಿದೆ ಅಂತ ಹೇಳಿದ್ರು. ಆದರೆ ಅವರು ಆಯ್ಕೆ ಆಗಿರೋದು ಯಾರು ಅನ್ನೋ ಹೆಸರನ್ನ ಹೇಳಿರಲಿಲ್ಲ. ಹೀಗಾಗಿ ಅಲಮುಲ್ ಹುಡಾನೇ ಸರ್ವೋಚ್ಚ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಅನ್ನೋ ಥರದ ತಪ್ಪು ಕಲ್ಪನೆ, ತಪ್ಪು ಅಭಿಪ್ರಾಯ ಅಲ್ಲಿ ಮೂಡಿತ್ತು. ಆ ನಂತರ ಖಮೆನೈ ಹೆಸರನ್ನ ಘೋಷಣೆ ಮಾಡಲಾಯಿತು. ಅಷ್ಟೇ ಹೊರತು ಅಲ್ಲಿ ಬೇರೊಂದು ಆಯ್ಕೆಯನ್ನ ಮಾಡಿ ಅದನ್ನ ಬದಲಾವಣೆ ಮಾಡೋ ಕೆಲಸ ನಡೀಲಿಲ್ಲ ಅಂತ ಇರಾನಿನ ಕಟ್ಟರ್ವಾದಿಗಳು ಹೇಳ್ಕೊತಾ ಇದ್ದಾರೆ. ಇಲ್ಲಿ ಮೊಸ್ತಫಾ ಖಮೆನೈ ಆಯ್ಕೆಯ ಹಿಂದೊಂದಷ್ಟು ಕಾರಣಗಳನ್ನ ನಾವು ನೋಡೋದಾದ್ರೆ, ಖಮೆನೈ ತನ್ನ ತಂದೆಯನ್ನ ಕಳ್ಕೊಂಡಿದ್ದಾರೆ. ಆ ಕುಟುಂಬದ ಬಹುತೇಕ ಸದಸ್ಯರು ಇಸ್ರೇಲ್ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ. ಖಮೆನೈ ತಾಯಿ, ತಂಗಿ, ತಮ್ಮ, ತಂಗಿಯ ಮಕ್ಕಳು ಹೀಗೆ ಸಾಕಷ್ಟು ಜನ ಇಸ್ರೇಲಿನ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ. ಹೀಗಾಗಿ ಆ ಅನುಕಂಪ ಆತನ ಬಗ್ಗೆ ಇದೆ. ಇನ್ನು ಮೊಸ್ತಫಾ ಅಲಿ ಖಮೆನೈ ಇದ್ದಾಗ ತನ್ನ ತಂದೆಯ ಶಾಡೋ ಥರ ಕೆಲಸ ಮಾಡ್ತಿದ್ದ. ಅಲಿ
ಅಲಿ ಖಮನೈ ಪರವಾಗಿ ನಿರ್ಧಾರಗಳನ್ನು ತಗೊಳ್ತಾ ಇದ್ದದ್ದು ಇದೇ ಮೊಸ್ತಬಾ. ಈತನಿಗೆ ಧಾರ್ಮಿಕ ಜ್ಞಾನ ಎಷ್ಟಿದೆಯೋ ಗೊತ್ತಿಲ್ಲ, ಆದರೆ ಇರಾನಿನ ಅತ್ಯಂತ ಖತರ್ನಾಕ್ ಪಡೆಗಳು ಅನ್ನಿಸ್ಕೊಂಡಿರೋ IRGC ಹಾಗೂ ಬಸಿಸ್ ಪಡೆಗಳನ್ನು ಮುನ್ನಡೆಸಿದ ಅನುಭವ ಈತನಿಗಿದೆ. ಇರಾನ್ನಲ್ಲಿ ಈ ಹಿಂದೆ ಎದ್ದ ಪ್ರತಿಭಟನೆಗಳನ್ನು ದಮನ ಮಾಡೋದ್ರಲ್ಲಿ ಮೊಸ್ತಬಾನ ಕೊಡುಗೆ ತುಂಬಾನೇ ಇದೆ. ಅದರಲ್ಲೂ ಮುಖ್ಯವಾಗಿ ಇರಾನ್ ಇರಾಕ್ ಯುದ್ಧದಲ್ಲಿ ತುಂಬಾ ಆಕ್ಟಿವ್ ಆಗಿ ಕಾಣಿಸ್ಕೊಂಡ ಮೊಸ್ತಬಾ IRGCಯ ಕಾರ್ಯಾಚರಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದ. ಹಾಗಂತ ಆತ ಫೀಲ್ಡ್ಗಿಳಿದು ಯುದ್ಧ ಮಾಡ್ದ ಅಂತಲ್ಲ, ಆದರೆ ಕಾರ್ಯಾಚರಣೆಗಳ ಪ್ಲಾನಿಂಗ್, ನಿರ್ವಹಣೆ, ಕೋರ್ಟ್ ಆಪರೇಷನ್ಗಳಲ್ಲಿ ಮೊಸ್ತಬಾನ ಭಾಗವಹಿಸುವಿಕೆ ದೊಡ್ಡ ಪ್ರಮಾಣದಲ್ಲಿತ್ತು. ಮೊಸ್ತಬಾ ಹಬೀಬ್ ಇಬನ್ ಮಜಹರ್ ಬೆಟಾಲಿಯನ್ ಅನ್ನೋ IRGCಯ ಒಂದು ವಾಲಂಟಿಯರ್ ಯೂನಿಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಇದು ಇಸ್ಲಾಮಿಕ್ ರೆವಲ್ಯೂಷನ್ಗೆ ಸಂಬಂಧಿಸಿದ ಸ್ವಯಂ ಸೇವಕರ ಕೂಟ ಆಗಿತ್ತು. ಹೀಗೆ IRGC ಯೂನಿಟ್ ಅಲ್ಲಿ ಕೆಲಸ ಮಾಡ್ತಾ ಇಸ್ಲಾಮಿಕ್ ರಿಪಬ್ಲಿಕ್ ಗಾರ್ಡ್ಸ್ ಕೋರ್ ಜೊತೆ ಈತ ನಿಕಟ ಸಂಪರ್ಕವನ್ನು ಬೆಳೆಸಿಕೊಂಡ. 2009 ಮತ್ತು 2022ರ ಪ್ರತಿಭಟನೆಗಳ ಸಂದರ್ಭದಲ್ಲಿ IRGC ಮತ್ತು ಬಸಿಸ್ ಪಡೆಗಳ ಮೂಲಕ ಪ್ರತಿಭಟನಾಕಾರರನ್ನ ದಮನ ಮಾಡೋದ್ರಲ್ಲಿ, ಅವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಿಸೋದ್ರಲ್ಲಿ ಮೊಸ್ತಬಾನ ಪಾತ್ರ ತುಂಬಾ ದೊಡ್ಡದಿತ್ತು. ಇನ್ನು IRGC ಅನ್ನೋದು ನಿಮಗೆ ಗೊತ್ತಿದೆ, ಅದು ಚುನಾಯಿತ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ಕೊಳ್ಳೋದಿಲ್ಲ. ಅವರು ನೇರವಾಗಿ ಸರ್ವೋಚ್ಚ ನಾಯಕನಿಗೆ ರಿಪೋರ್ಟ್ ಮಾಡ್ಕೋತಾರೆ. ಇವತ್ತು ಇರಾನಿನ ಬಹುತೇಕ ಆಯುಧ ಶಕ್ತಿ ಇರೋದು ಈ IRGC ಕೈಯಲ್ಲಿ. ಸರ್ವೋಚ್ಚ ನಾಯಕನ ಅಧೀನದಲ್ಲಿ ಕೆಲಸ ಮಾಡೋ ಪಡೆ ಅದು. ಹೀಗಾಗಿ ಅವರಿಗೆ ಕೂಡ ಸುಧಾರಣಾವಾದಿ ನಾಯಕರು ಇಷ್ಟ ಆಗಲಿಲ್ಲ. ಜೊತೆಗೆ ಮೊಹಮ್ಮದ್ ಅಲಮುಲ್ ಹುಡಾ 80 ದಾಟಿದ ನಾಯಕ. ಈ ಸಂಘರ್ಷದ ಸಂದರ್ಭದಲ್ಲಿ IRGCಯನ್ನು ಹುರಿದುಂಬಿಸುವ ನಾಯಕ ಬೇಕು ಅಂತ ಆ ಸಂಘಟನೆ ಬಯಸ್ತಾ ಇತ್ತು. ಇಲ್ಲಿ IRGC ಹೇಳಿದ ಹಾಗೆ ಕೇಳುವ ಮತ್ತು ಅದರ ನಿರೀಕ್ಷೆಗಳಿಗೆ ತಕ್ಕಂತೆ ಕೆಲಸ ಮಾಡುವ ನಾಯಕ ಬೇಕು ಅಂತ ಅವರಿಗನ್ನಿಸ್ತು. ಹೀಗಾಗಿ ಅಂತಿಮ ಕ್ಷಣದಲ್ಲಿ ಮೊಸ್ತಬಾನೇ ಸರ್ವೋಚ್ಚ ನಾಯಕ ಆಗಬೇಕು ಅಂತ ಒತ್ತಡ ತಂದಿದ್ದು IRGC. ಗೆಳೆಯರೆ, ನಿಮಗೆ ಹಿಂದಿನ ವಿಡಿಯೋದಲ್ಲಿ IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಈ ಮೊಸ್ತಬಾನ ಬಯಸ್ತಾ ಇರೋ ಬಗ್ಗೆ ಹೇಳಿದ್ದೆ. ಅಲ್ಲಿ ರೆವಲ್ಯೂಷನರಿ ಫೋರ್ಸ್ನ ಆಯ್ಕೆನೇ ಅಂತಿಮ, ಆದರೆ ಮೊಸ್ತಬಾನೇ ಇರಾನಿನ ಮುಂದಿನ ಸರ್ವೋಚ್ಚ ನಾಯಕ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದೆ. ಆ ವಿಡಿಯೋ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಈಗ IRGC ಈ ಆಯ್ಕೆಯಲ್ಲಿ ಗೆದ್ದಿದೆ. ಮೊಸ್ತಬಾನ ಆಯ್ಕೆ ಇರಾನಿನ ಪಾಲಿಗೆ ಒಳ್ಳೆ ಬೆಳವಣಿಗೆನಾ? ಯಾರು ಯುದ್ಧ, ದಾಳಿಗಳು, ಕಟ್ಟರ್ವಾದ ಇದೆಲ್ಲವನ್ನ ಇಷ್ಟಪಡ್ತಿದ್ದಾರೋ ಅವರು ಈ ಆಯ್ಕೆಯನ್ನು ಕೇಳಿ ಖುಷಿ ಪಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಹಾಗೆ ಯಾರಲ್ಲಿ ಸುಧಾರಣಾವಾದಿಗಳು ಅಂತ ಇದ್ದಾರೆ, ಉದಾಹರಣೆಗೆ ಮಾಜಿ ಅಧ್ಯಕ್ಷ ಹಸನ್ ರೋಹಾನಿ ತರದವರು ಏನಿದ್ದಾರೆ, ಅವರು ಮೊಸ್ತಬಾನ ಆಯ್ಕೆಯನ್ನ ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ. ಈ ಆಯ್ಕೆಯ ಸಂದರ್ಭದಲ್ಲಿ ಎಕ್ಸ್ಪರ್ಟ್ಸ್ ಮೀಟಿಂಗ್ ಬಗ್ಗೆ ಕೆಲ ಸದಸ್ಯರಿಗೆ ಮಾಹಿತಿನೇ ಇರಲಿಲ್ಲ. ಹೀಗಾಗಿ ಸಾಕಷ್ಟು ಜನ ಅಲ್ಲಿ ಬಂದಿರಲಿಲ್ಲ. ಸೊ ಇದು ಪಾರದರ್ಶಕತೆಯ ಕೊರತೆಯನ್ನು ತೋರಿಸ್ತಾ ಇದೆ. ಹೀಗಾಗಿ ಅಲಿ ಖಮನೈ ಮಗ ಮೊಸ್ತಬಾನ ಆಯ್ಕೆ ಸರಿಯಲ್ಲ, ಸಮಂಜಸ ಅಲ್ಲ ಅಂತ ಎಕ್ಸ್ಪರ್ಟ್ಸ್ ಕೌನ್ಸಿಲ್ನ ಸದಸ್ಯ ಮತ್ತು ಆಯತುಲ್ಲಾ ಕೂಡ ಆಗಿರುವ ಮೊಹಸೆನ್ ಹೈದರಿ ಹೇಳಿದ್ದಾರೆ. ಇದು ಆ ಎಕ್ಸ್ಪರ್ಟ್ಸ್ ಕೌನ್ಸಿಲ್ ಸದಸ್ಯರಲ್ಲೇ ಮೊಸ್ತಬಾನ ಆಯ್ಕೆಯ ಬಗ್ಗೆ ಒಂದು ಅಸಮಾಧಾನ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಇರಾನ್ನ ಹಾಲಿ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇದು ಹಾರ್ಡ್ ಲೈನ್ ಆಯ್ಕೆ ಅಂತ ಹೇಳಿದ್ದಾರೆ. ಮತ್ತು ಈ ಆಯ್ಕೆಯಿಂದ ಸುಧಾರಣಾ ಯೋಜನೆಗಳು ಅಂದರೆ ಆರ್ಥಿಕ ಸುಧಾರಣೆಗಳಿರಬಹುದು, ಮಹಿಳಾ ಹಕ್ಕುಗಳಿರಬಹುದು, ಮತ್ತಿತರ ಸುಧಾರಣೆಗಳಿಗೆ ತಡೆ ಉಂಟಾಗುತ್ತೆ, ಆಂತರಿಕ ದಮನ ಇದರಿಂದ ಮುಂದುವರಿಯುತ್ತೆ ಅನ್ನೋ ಭಯ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಪೆಜೆಶ್ಕಿಯಾನ್ ಹೊಸದಾಗಿ ಆಯ್ಕೆಯಾಗಿರುವ ಮೊಸ್ತಬಾಗೆ ಅಭಿನಂದನೆಗಳನ್ನು ಕೂಡ ತಿಳಿಸಿದ್ದಾರೆ. ಇನ್ನು ಮಾಜಿ ಅಧ್ಯಕ್ಷ ಮತ್ತು ಇರಾನಿನ ಅತ್ಯಂತ ಸುಧಾರಣಾವಾದಿ ನಾಯಕ ಅಂತ ಗುರುತಿಸಿಕೊಂಡಿದ್ದ ಹಸನ್ ರೋಹಾನಿ ಕೂಡ ಈ ಆಯ್ಕೆಯನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ಇದು ಇರಾನಿನ ಜನರ ಆಕಾಂಕ್ಷೆಗಳ ವಿರುದ್ಧದ ಆಯ್ಕೆ ಅಂತ ಹಸನ್ ರೋಹಾನಿ ಹೇಳಿದ್ದಾರೆ. 2009 ಮತ್ತು 2022ರ ಪ್ರತಿಭಟನೆಗಳಲ್ಲಿ ಮೊಸ್ತಬಾ ಅವರ ಪಾತ್ರದ ಬಗ್ಗೆ ಕೂಡ ಹಸನ್ ರೋಹಾನಿ ಮಾತಾಡಿದ್ದಾರೆ. ಈ ಆಯ್ಕೆ ಇರಾನ್ನಲ್ಲಿ ಒಂದಷ್ಟು ಸುಧಾರಣೆಗಳನ್ನು ತರೋದಕ್ಕೆ ಅಡ್ಡಿ ಉಂಟು ಮಾಡುತ್ತೆ, ಮಹಿಳೆಯರ ಸ್ವಾತಂತ್ರ್ಯವನ್ನ ಮತ್ತೆ ಕಿತ್ತುಕೊಳ್ಳುತ್ತೆ, ದೇಶವನ್ನ 7ನೇ ಶತಮಾನದ ಕಡೆಗೆ ತಗೊಂಡು ಹೋಗೋದು ಮಾತ್ರ ಅಲ್ಲ, ವಂಶ ಪಾರಂಪರ್ಯ ಆಡಳಿತಕ್ಕೆ ದೇಶವನ್ನ ದೂಡುತ್ತೆ. ಈತ ಸರ್ವೋಚ್ಚ ನಾಯಕ ಮಾತ್ರ ಅಲ್ಲ, ಸರ್ವಾಧಿಕಾರಿಯಾಗಿ ಕೂಡ ಆಳ್ವಿಕೆ ಮಾಡ್ತಾನೆ ಅನ್ನೋದು ಈ ಸುಧಾರಣಾವಾದಿಗಳ ಆತಂಕ. ಅದರಲ್ಲಿ ಅರ್ಥ ಕೂಡ ಇದೆ. ಖಮನೈ ಬದುಕಿದಾಗ ತಮ್ಮ ಮಕ್ಕಳು ತಮ್ಮ ನಂತರ ಸರ್ವಾಧಿಕಾರಿ ಆಗಬೇಕು ಅಂತ ಅವ್ರು ಯಾವತ್ತೂ ಬಯಸಿರಲಿಲ್ಲ. ವಂಶ ಪಾರಂಪರ್ಯ ಆಡಳಿತ ಅನ್ನೋದೇ ಆಗಿದ್ರೆ ಮೊದಲ ಸರ್ವೋಚ್ಚ ನಾಯಕನ ಮಗ ಅಲ್ಲಿ ಪಟ್ಟಕ್ಕೆ ಬಂದ್ಬಿಡಬಹುದಿತ್ತು. ಯಾಕೆಂದ್ರೆ ಖೊಮೇನಿ ಮಗ, ಮೊಮ್ಮಗ ಎಲ್ಲ ಕೂಡ ಮತಗ್ರಂಥಗಳ ಬಗ್ಗೆ ಅಧ್ಯಯನ ಮಾಡಿದವರಾಗಿದ್ರು, ಹಾಗೆ ಅದರ ಬಗ್ಗೆ ಪಾಠ ಕೂಡ ಮಾಡ್ತಾ ಇದ್ದವರಾಗಿದ್ರು. ಆದ್ರೆ ವಂಶ ಪಾರಂಪರ್ಯ ಆಡಳಿತಕ್ಕೆ ಅವಕಾಶ ಕೊಟ್ರೆ ಶಿಯಾ ರಿಪಬ್ಲಿಕ್ ಸ್ಥಾಪನೆಯ ಉದ್ದೇಶನೇ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಖೊಮೇನಿ ಅದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ.
ಇನ್ನು ಈಗ ಅಲ್ಲಿ ಏನಾಗಬಾರದು ಅಂತ ಮೊದಲ ಸರ್ವೋಚ್ಚ ನಾಯಕ ವಹಿಸಿದ್ನೋ ಅದೇ ಆಗಿದೆ. ವಂಶ ಪಾರಂಪರ್ಯ ಆಡಳಿತ ಶುರುವಾಗ್ತಾ ಇದೆ. ಇನ್ನು ಈ ಮೋಸ್ತಬಾ ಮಹತ್ವಾಕಾಂಕ್ಷಿ, ನಿರ್ದಯಿ, ಸರ್ವಾಧಿಕಾರಿ ಮನಸ್ಥಿತಿಯವನು ಅನ್ನೋದನ್ನ ಈ ಹಿಂದೆ ಸಾಕಷ್ಟು ಬಾರಿ ಸಾಬೀತುಪಡಿಸಿರೋದು ಕೂಡ ಅಲ್ಲಿ ಸುಧಾರಣಾವಾದಿಗಳನ್ನ ಕಂಗೆಡಿಸ್ತಾ ಇದೆ. ಯಾರೆಲ್ಲ ಈ ಯುದ್ಧ, ಆಂತರಿಕ ಕಲಹಗಳು ಬೇಗ ಮುಗಿಲಿ ಅಂತ ಬಯಸ್ತಾ ಇದ್ರೋ ಅವರಿಗೆ ಈ ಆಯ್ಕೆ ನಿರಾಸೆಯನ್ನು ತರ್ತಾ ಇದೆ. ಯಾಕೆಂದ್ರೆ ಮತ್ತೆ ಖಮನೈ ಅನ್ನೋದನ್ನ ಇರಾನಿನ ರೆಜಿಮ್ ವಿರೋಧಿ ಜನ ಸಹಿಸಿಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಅವರು ಮತ್ತೆ ಬೀದಿಗಿಳಿತಾರೆ. ಅದನ್ನು ನಿರ್ದಾಕ್ಷಿಣ್ಯವಾಗಿ ಮತ್ತು ಈ ಹಿಂದಿಗಿಂತ ಹೆಚ್ಚು ಕಠಿಣವಾಗಿ ದಮನ ಮಾಡೋದಕ್ಕೆ ಮೋಸ್ತಬಾ ಮುಂದಾಗ್ತಾನೆ. ಇದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳನ್ನು ಇರಾನ್ ಕಡೆ ತಿರುಗುವ ಹಾಗೆ ಮಾಡುತ್ತೆ. ಅಲ್ಲಿ ಮಾರಣ ಹೋಮ ಹೆಚ್ಚಾದಷ್ಟು ಅಂತಾರಾಷ್ಟ್ರೀಯ ಸಮುದಾಯ ಇರಾನ್ನಿಂದ ದೂರ ಆಗ್ತಾ ಹೋಗುತ್ತೆ. ಇದು ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನ ಕಿತ್ತು ಹಾಕಬೇಕು ಅಂತ ಯಾರು ಹೊರಟಿದ್ದಾರೆ ಅವರ ದಾರಿಯನ್ನ ಮತ್ತಷ್ಟು ಸಲೀಸು ಮಾಡಿಕೊಡುತ್ತೆ ಅನ್ನೋದು ಒಂದಷ್ಟು ಜನರ ವಾದ. ಇನ್ನು ಈ ಮೋಸ್ತಬಾ ಆತನ ತಂದೆ ಆಲಿ ಖಮೇನಿಯಷ್ಟು ಪ್ರಾಮಾಣಿಕ ಕೂಡ ಅಲ್ಲ ಅನ್ನೋ ಅಭಿಪ್ರಾಯನೂ ಅಲ್ಲಿದೆ. ಆತ ಲಂಡನ್ನಲ್ಲಿ ಐಷಾರಾಮಿ ಆಸ್ತಿಗಳನ್ನು ಹೊಂದಿದ್ದಾರೆ. UK, ಸ್ವಿಟ್ಜರ್ಲ್ಯಾಂಡ್ ಮತ್ತು ಲಿಕ್ಟನ್ಸ್ಟೈನ್ನ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ಹೊಂದಿದ್ದಾರೆ. ಮಿಲಿಯಾಂತರ ಡಾಲರ್ ಹಣವನ್ನ ಅಲ್ಲಿ ದಾಸ್ತಾನು ಮಾಡಿದ್ದಾರೆ ಅನ್ನೋ ವರದಿಗಳು, ಆರೋಪಗಳು ಕೂಡ ಈತನ ಮೇಲಿವೆ. ಇರಾನಿನ ಪೆಟ್ರೋಲ್ ಅನ್ನ ಮಾರಾಟ ಮಾಡಿದ ಹಣವನ್ನ ವಿದೇಶಗಳಿಗೆ ಅಕ್ರಮವಾಗಿ ಈ ಮೋಸ್ತಬಾ ಸಾಗಾಟ ಮಾಡಿರುವ ಆರೋಪಗಳಿವೆ. ಹೀಗಾಗಿ ಈತನ ಬಗ್ಗೆ ಅಲ್ಲಿನ ಸಾಕಷ್ಟು ಜನಕ್ಕೆ ಅಂಥ ಒಳ್ಳೆಯ ಅಭಿಪ್ರಾಯ ಏನಿಲ್ಲ. ಇದು ಇರಾನ್ನಲ್ಲಿ ಮುಂದಿನ ದಿನಗಳಲ್ಲಿ ಸುಧಾರಣಾವಾದಿಗಳು ಮತ್ತು ಕಟ್ಟರ್ವಾದಿಗಳ ನಡುವೆ ಒಂದು ಬಿರುಕುಂಟಾಗೋ ಹಾಗೆ ಮಾಡುತ್ತೆ ಮತ್ತು ಇರಾನ್ನ ಆಡಳಿತದಲ್ಲಿ ಕೂಡ ಆಂತರಿಕ ಕಲಹ ಶುರುವಾಗೋ ಸಾಧ್ಯತೆಗಳನ್ನು ಈ ಆಯ್ಕೆ ತೋರಿಸ್ತಾ ಇದೆ. ಇದೆಲ್ಲದರ ನಡುವೆ ಖಮನೈ ಮಗ ಸರ್ವೋಚ್ಚ ನಾಯಕ ಆಗೋದನ್ನ ನಾವು ನಿರೀಕ್ಷೆ ಮಾಡಿಲ್ಲ ಅಂತ ಟ್ರಂಪ್ ಈ ಹಿಂದೆನೇ ಹೇಳಿದ್ರು. ಇರಾನಿನ ಮುಂದಿನ ನಾಯಕನನ್ನು ನಾವು ಆಯ್ಕೆ ಮಾಡಬೇಕು, ಅಲ್ಲಿ ಸುಧಾರಣಾವಾದಿ ನಾಯಕ ಬರಬೇಕು ಅನ್ನೋದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ ಮಾತು. ಹಾಗಾದ್ರೆ ಮಾತ್ರ ಇರಾನ್ ಮೇಲೆ ಮಾಡಿದ ಯುದ್ಧ, ದಾಳಿಗಳು ಸಾರ್ಥಕ ಅನ್ನಿಸ್ಕೊಳ್ತವೆ. ಸೊ ಇಲ್ಲಿ ಅಮೆರಿಕ ಪಡೆಗಳು ತಮ್ಮ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸುವ ಸಾಧ್ಯತೆಗಳಿರುತ್ತವೆ. ಇನ್ನು ಟ್ರಂಪ್ ಹೆಸರಲ್ಲಿ ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಓಡ್ತಾ ಇದೆ. ಮೋಸ್ತಬಾ ಖಮೇನಿ ನಿಮ್ಮ ತಂದೆಯನ್ನ ಮೀಟ್ ಮಾಡೋದಕ್ಕೆ ಸಿದ್ಧ ಇದೆಯಾ ಅನ್ನೋದು ಆ ಪೋಸ್ಟ್. ಅಂದ್ರೆ ಮೋಸ್ತಬಾ ಮೇಲೆ ಕೂಡ ಅಮೆರಿಕ, ಇಸ್ರೇಲುಗಳು ದಾಳಿ ಮಾಡುತ್ತವೆ. ಆತನ ಆಯಸ್ಸು ಎಷ್ಟು ಗಟ್ಟಿ ಇದೆ ಅನ್ನೋದು ಗೊತ್ತಿಲ್ಲ. ಹಾಗೆ ಇರಾನಿನ ರೆಜಿಮ್ ಸಮರ್ಥಕರಿದಾರಲ್ಲ, ಅವರು ಕೂಡ ಒಂದು AI ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಅದನ್ನು ಕೂಡ ನೀವು ಒಂದ್ಸರಿ ನೋಡ್ಬಿಡಿ. Khamenei's successor was chosen. Who is he? Mojtaba Khamenei. Khamenei again? ಇದು ಮೋಸ್ತಬಾನ ಆಯ್ಕೆ ಅಮೆರಿಕ ಹಾಗೂ ಇಸ್ರೇಲ್ಗಳನ್ನ ಕಂಗೆಡಿಸ್ತಾ ಇದೆ ಅನ್ನೋದನ್ನ ಸೂಚಿಸುವ ಪೋಸ್ಟ್. ಗೆಳೆಯರೆ, ಇಲ್ಲಿ ಸರ್ವೋಚ್ಚ ನಾಯಕನ ಕುರ್ಚಿಯ ಮೇಲೆ ಯಾರೇ ಕೂತರೂ ನಾವು ಅವನನ್ನ ಹೊಡೆದು ಹಾಕ್ತೀವಿ ಅಂತ ಇಸ್ರೇಲ್ ಹೇಳಿದೆ. ಅವ್ರು ಹೇಳಿದ ಕೆಲಸ ಮಾಡೋದಕ್ಕೆ ಸಿದ್ಧ ಆಗ್ತಾರೆ. ಒಟ್ಟಾರೆ ಏನು ಅಂದ್ರೆ ಈ ಸಂಘರ್ಷ ಅಮೆರಿಕ ಹಾಗೂ ಜಗತ್ತು ಅಂದ್ಕೊಂಡಷ್ಟು ಬೇಗ ಮುಗಿಯೋದಿಲ್ಲ. ಇದು ಇನ್ನಷ್ಟು ದಿನ ನಡೀತಾ ಹೋಗುತ್ತೆ. ಇನ್ನು ಗೆಳೆಯರೆ, ಈಗಾಗಲೇ ಇರಾನ್ನಲ್ಲಿ ಆಹಾರ ದಾಸ್ತಾನು ಮುಗಿತಾ ಇದೆ. ಭಾರತದಿಂದ ಅಕ್ಕಿ ಹೋಗಬೇಕಿತ್ತು, ಯುದ್ಧದ ಕಾರಣಕ್ಕೆ ಸರಬರಾಜು ನಿಂತಿದೆ. ಬೇರೆ ಬೇರೆ ಕಡೆಗಳಿಂದ ಕೂಡ ಅವರು ಆಹಾರ ಪದಾರ್ಥಗಳನ್ನು ಆಮದು ಮಾಡ್ಕೋತಾರೆ. ಆದರೆ ಯಾವುದೂ ಅಲ್ಲಿ ತಲುಪ್ತಾ ಇಲ್ಲ. ನೀರಿನ ವ್ಯವಸ್ಥೆಗಳನ್ನು ಕೂಡ ಇಸ್ರೇಲ್, ಅಮೆರಿಕ ಹಾಗೂ ಸೌದಿಗಳು ಹೊಡೆದು ಹಾಕ್ತಾ ಇವೆ. ಕುಡಿಯುವ ನೀರಿಗೂ ಅಲ್ಲಿ ಸಮಸ್ಯೆ ಉಂಟಾಗುತ್ತೆ. ಪೆಟ್ರೋಲಿಯಂ ಸಂಗ್ರಹಾಗಾರಗಳ ಮೇಲೆ ದಾಳಿ ಆಗ್ತಾ ಇದೆ. ಇಂಧನದ ಕೊರತೆ ಉಂಟಾಗುತ್ತೆ. ಒಟ್ಟಾರೆ ಈ ಆಯ್ಕೆ ಮತ್ತು ಮುಂದುವರಿಯಲಿರೋ ಸಂಘರ್ಷ ಸಾಮಾನ್ಯ ಇರಾನಿಯನ್ನರನ್ನ ಮತ್ತಷ್ಟು ಸಂಕಷ್ಟಕ್ಕಂತೂ ದೂಡುತ್ತೆ. ಎಷ್ಟು ದಿನ ಇದು ಗೊತ್ತಿಲ್ಲ. ಇದು ಗೆಳೆಯರೆ ಇರಾನಿನ ಸರ್ವೋಚ್ಚ ನಾಯಕನಾಗಿ ಖಮನೈ ಆಯ್ಕೆ ಬಗ್ಗೆ ಬರ್ತಿರೋ ಸುದ್ದಿಗಳು ಮತ್ತು ಅದರ ಪರಿಣಾಮಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.